ಗುಡ್ ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ಇವತ್ತು ವ್ಲಾಗ್ ಮಾಡೋದ್ರಲ್ಲಿ ಇಲ್ಲ, ಇದು ಸಡನ್ನಾಗಿ ಅಕ್ಕ ಫೋನ್ ಮಾಡಿದ್ಲು. ಇವತ್ತು ಏಪ್ರಿಲ್ 1 ಅಲ್ಲ, ಯಾರಿಗಾದರೂ ಫೋನ್ ಮಾಡು ಅಂತ ಹೇಳಿದ್ಲು. ಹಾಗೆ ನೋಡುವ, ಫಸ್ಟಿಗೆ ಅಮ್ಮನಿಗೆ ಮಾಡುವಂತಿದ್ದೇನೆ, ಆಮೇಲೆ ಖುಷಿಗೆ ಮಾಡುವ, ಆಮೇಲೆ ನೋಡುವ ತಂಗಿಗೆ. ಅವಳ ಕಾಲ್ ಒಮ್ಮೊಮ್ಮೆ ಸಿಗೋದಿಲ್ಲ, ಸಿಕ್ಕಿದ್ರೆ ಅವಳಿಗೆ ಕೂಡ ಮಾಡುವ. ಯಾರಿಗೆಲ್ಲ ನೆನ್ಪುಂಟಿಲ್ಲ ಅಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ನಾನು ಯಾವ ಥರ ಮಾಡಬೇಕು ಅಂತ ಫಸ್ಟಿಗೆ ಹೇಳ್ತೇನೆ, ಆಮೇಲೆ ನಿಮಗೆ ಗೊತ್ತಾಗಲಿಕ್ಕಿಲ್ಲ. ಕೆಲವು ಸಲ ಸೌಂಡ್ ಕ್ಲಾರಿಟಿ ಇಲ್ಲದಿದ್ದರೆ ಯಾವ ಥರ ಫೋನ್ ಮಾಡ್ತೇನೆ ಅಂತ ಗೊತ್ತಾಗಲಿಕ್ಕಿಲ್ಲ. ಅಮ್ಮನಿಗೆ ನಾನು ಅಕ್ಕನಿಗೆ ಹೊಟ್ಟೆ ನೋವು ಏನಾದರೂ ಇದೆ ಅಂತ ಹೇಳಿ ಆ ಥರ ಮಾಡಬೇಕು ಅಂತಿದ್ದೇನೆ. ಖುಷಿ ಇವಾಗ ಮಲಗಿದ್ದಾಳೆ, ಗಂಟೆ 9 ಆಯಿತು, ಇನ್ನೂ ಕೂಡ ಎದ್ದು ಹೇಳಲಿಲ್ಲ. ಅವಳ ಹತ್ರ ಹೇಳ್ತೇನೆ, ಅವಳ ಮಿಸ್ ಸಡನ್ನಾಗಿ ಮನೆಗೆ ಬರ್ತಾ ಇದ್ದಾರೆ ಅಂತ, ಯಾವ ಥರ ರಿಯಾಕ್ಟ್ ಮಾಡ್ತಾಳೆ ಅಂತ ನೋಡುವ. ಆಮೇಲೆ ತಂಗಿಗೆ ಯಾವ ಥರ ಮಾಡೋದು, ಅಮ್ಮನಿಗೆ ಏನಾದರೂ ಸ್ವಲ್ಪ ಹುಷಾರಿಲ್ಲ ಅಂತ ಹೇಳುವ. ಯಾಕೆಂತ ಹೇಳಿದರೆ ಅವಳು ನಂಬುದು ಸ್ವಲ್ಪ ಕಷ್ಟ. ಹೋದ ವರ್ಷ ನಾನು ಆ ಥರ ಏನೋ ಮಾಡಿದ್ದೇನೆ, ಅವತ್ತು ಕೂಲ್ ಆಗಿದ್ದಾಳೆ, ಇವತ್ತು ಗೊತ್ತಿಲ್ಲ ನನಗೆ, ನೆನಪಿದ್ರೆ ಗೊತ್ತಿಲ್ಲ, ನೋಡುವ. ಆಮೇಲೆ ಗಂಡನಿಗೆ ಕೂಡ ಮಾಡಬೇಕು, ಗಂಡನಿಗೆ ಚಾರ್ಲಿ ವಿಷಯದಲ್ಲಿ ಮಾಡ್ತೇನೆ. ಬನ್ನಿ ನೋಡುವ ಯಾರೆಲ್ಲ ಫೂಲ್ ಆಗ್ತಾರೆ ಅಂತ. ಆರೆ ಬಂಜಿವೇನೆ ಗೋಡೆ ಕತ್ತೆ ಹಿಡ್ದುಕೋ ಜೋರು. ಸೈಸರಿ ರುಚಿಗೆ ಕೋಡೆ ಪಂತಲಿಗೆ ಎತ್ತಂದ, ಕೋಡೆ ಪಂತಲ ಎತ್ತ. ಅಮ್ಮ ಇದ್ದಾನೆ ಗೋರಿಗೆ ಅಮ್ಮಗಳು ಅಂತಾರೆ. ಹಾಂ ದೈ ಖುಷಿ ಖುಷಿ ಲಾವಣಿ ಮಿಸ್ ಬರ್ಪೇರಿಗೆ ಲಕ್ 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 ದಾದ ಗೊತ್ತುಜಿ ಅಕ್ಲಿಗೆ ಸರ್ವೆ ಉಂಡಿಗೆ ಬರ ಕೂಲಿ ಯಾಕಂದ್ರೆ ಹೊಂಡ್ಪೇದೇನು ಬೇಗ. ಹಲೋ ದಾ ಅನ್ಪಯ್ಯ ಏನು ಕೊಡ ಅಮ್ಮಟ ಇಟ್ಟಿಗೆ ಹಚ್ಪತಿ ನೋಡ್ಸಿ ಬಂದಿದ್ದೆಯಾ ಅಮ್ಮ ತಿಂತಾನೆ ನೀ ಮೋಣೆ ಪೂರ ಬಾತದನು ಅಮ್ಮಗೆ ಎಟ್ಟಿ ತಿಂದ ಆಪುಜದ. ಹಾಂ ನೆನ್ಪಿಡ್ತಾನ. ಖುಷಿ ಮಾತ್ರ ಫೂಲ್ ಆಯಲಿಯ. ಹಾಂ ಖುಷಿ ಫೂಲ್ ಆತಲ್ಲ. ಪೂರ್ಣಿ ಪ್ರದೀಪ್ ಶೆಟ್ಟಿ ಅವು ಎನ್ನ ನಂಬರ ಪ್ರದೀಪ್ ಪೂರ್ಣಿಮಾದ ಪಾತೆರು ಚಮ್ಮ ಪಾತೆರು. ಏ ಚಾರ್ಲಿನ ನಾಳಿಟ್ಟದ ಅದನ್ನು ತಿಕ್ಕೊಂತಂಡಿ, ಚಾರ್ಲಿನ ನಾಳಿಟ್ಟದ ಅದನ್ನು ತಿಕ್ಕೊಂದಂಚಲ ಆತಂಡು. ಆಮ ಕಣ್ಣು ಪೂರ ಮಿತ್ತು ಒಂದೊಂದುಳ್ಳಿ ಇತ್ತೆ ಆ ಗೇಟ್ ತಂಚಿ ಪಿದೆ ಪೋತಿತ್ತೆ ದಾದ ತಿಂತೆ ಗೊತ್ತುಜಿ. ಹಾಂ ಚೂರು ಕಕ್ಕಿಯೇ ನೊರೆ ನೊರೆ ಕಕ್ಕಿಯದಮ್ಮ. ಹಾಂ ಕಟ್ಟದು ಬರ್ದಾದ. ಹ್ಞೂ ಹಾಂ ಉಪ್ಪು ನೀರ್ದು ಎಂಚ ಬರ್ಪವಣೆ. ಇನ್ನು ಏಪ್ರಿಲ್ ಒಂಜದ ಏಪ್ರಿಲ್ ಫೂಲ್ ಅದ. ಇರ ಮಗಕ್ಕೆ ಏಪ್ರಿಲ್ ಫೂಲ್ ಮಾಡ್ಬಿಡಿಗಿರಿಗೆ. ಪಪ್ಪ ಫೂಲಾಣಿಗೆ ಏತು ಖುಷಿ ಮಗಗದ. ಹಾಂ ಇವತ್ತು ನಮಗೆ ಚಾಗೆ ಬನ್ಸ್
ಖುಷಿ ಪುಳಿ ಮುಂಚಿ ಮಾಡ್ತಾ ಇದ್ದಾಳೆ. ಇದೆಲ್ಲ ನಾನೇ ಮಾಡಿದ್ದು. ಹಿಂಗೆ ಕಟ್ ಮಾಡಿದ್ದು ನಾನು, ಮತ್ತೆಲ್ಲ ನಾನು ಮಸಾಲ ಹುರಿದು ಕೊಟ್ಟದ್ದು ನಾನು, ನೀವಾ ಮತ್ತೆ ಮಿಕ್ಸಿಯಲ್ಲಿ ಹಾಕಿದ್ದು ಖುಷಿ, ಮತ್ತೆ ನೀವು ಮೀನು ಕಲ್ದ್ರಿ ಮಸಾಲೆ ಎಲ್ಲ ರೆಡಿ ಮಾಡಿ ಕೊಟ್ಟದ್ದು ನಾನು, ಗ್ರೈಂಡ್ ಮಾಡಿದವಳು, ಮತ್ತೆ ಸ್ವಲ್ಪ ಸ್ವಲ್ಪ ಹೆಲ್ಪ್ ಮಾಡಿದ್ಲು ನನಗೆ. ಕೊತ್ತಂಬರಿ ಸೊಪ್ಪು ಪುಳಿ ಮುಂಚಿ ಮಾಡಿದೆ, ಬಂಗುಡೆ ಪುಳಿ ಮುಂಚಿ. ಓ ಗುಡಿಸ್ಬೇಕಾ? ನಾನು ಮಿಶೋದಿಂದ ಇವಾಗ ಬಂತು ಒಂದು ಪಾರ್ಸಲ್ ಇದೆ, ಬ್ಲೌಸ್. ನಾನೊಂದು ಬ್ಲೌಸ್ ಬುಕ್ ಮಾಡಿದ್ದೆ. ನಾನು ಬುಕ್ ಮಾಡಿದ ಕಲರೇ ಬೇರೆ, ಬರುವಾಗ ಬಂದ ಕಲರೇ ಬೇರೆ. ಮಾತ್ರ ಹೇಗೆ ಇತ್ತು ಹಾಗೆ ಉಂಟು, ಮಾತ್ರ ಸೇಮ್ ಇದೇ ಥರ ಇತ್ತು ನೋಡಲಿಕ್ಕೆ. ಆದರೆ ಕಲರ್ ಮಾತ್ರ ಕಲರ್ ಮಾತ್ರ ಏನು, ನನ್ನ ಮೊಬೈಲ್ ಕವರ್ ಹಾಳಾಗಿದೆ. ಅದು ವಿಡಿಯೋ ಮಾಡುವಾಗ ತೊಂದರೆ ಕೊಡ್ತದೆ. ಹಾಗೆ ನೋಡಿ, ಬ್ಲೌಸ್ ಒಳ್ಳೆಯದುಂಟು. ಮತ್ತು ರೆಡಿಮೇಡ್ ಬ್ಲೌಸ್ ಉಂಟಲ್ಲ, ಒಂದು 2-3 ಫಂಕ್ಷನಿಗೆ ಒಳ್ಳೆ ರೀತಿಯಲ್ಲಿ ಹಾಕ್ಬೋದು. ಆಮೇಲೆ ಸ್ಟಿಚ್ ಎಲ್ಲ ಬಿಡಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನಾವು ಸ್ಟಿಚ್ ಮಾಡಿದ್ದು ಒಳ್ಳೆಯದು, ತುಂಬ ಸಮಯ ಹಾಕ್ಲಿಕ್ಕೆ ಆಗ್ತದೆ. ಇದು ಒಮ್ಮೆ ಅರ್ಜೆಂಟಿಗೆಲ್ಲ ಬೇಕಾದರೆ ಒಮ್ಮೊಮ್ಮೆ ನಾವು ಬುಕ್ ಮಾಡ್ಬೋದು. ಹಾಗೆ ಇದನ್ನು ರಿಟರ್ನ್ ಮಾಡ್ತೇನೆ ನಾನು. ಮಮ್ಮಿ ಊಟ ಎಲ್ಲ ಆಗಿ ಕೂತ್ಕೊಂಡದ? ಬಂಗುಡೆ ಪುಳಿ ಮುಂಚೆ ಹೇಗಿತ್ತು ನಂದು? ನೀವು ಮಾಡಿದ್ರಲ್ಲ, ನಾನು ಮಾಡಿದ್ದು. ಎಂತ ಮಾಡಿದ್ದು? ಮಸಾಲೆ ನಾನು ಹಾಕಿದ್ದು. ಮಸಾಲೆ ಹಾಕಿದ್ರೆ ಅವಳು ಮಿಕ್ಸಿಯಲ್ಲಿ ಸತ್ಯ ಹೇಳ್ತೇನೆ ಎಂತೆಲ್ಲ ಮಾಡಿದಾಳೆ. ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಕೊಟ್ಟಿದ್ದಾಳೆ. ಆಮೇಲೆ ಎಂತ ಮಾಡಿದೆ, ಕೈಯಲ್ಲಿ ಆಡಿಸ್ತಾ ಇದ್ಲು. ಎಂತ ಆಡಿಸ್ತಾ ಇದ್ದು ಕೈಯಲ್ಲಿ? ಅದೆಲ್ಲ ಕೆಲಸ ಅಲ್ವಾ? ಅವು ನೀರುಳ್ಳಿ ಫ್ರೈ ಮಾಡೋದು ಆಯ್ತಲ್ಲ ಚೂರು. ಅದಕ್ಕೆ ಅವಳು ಮಾಡಿದ ಪದಾರ್ಥ ಅಂತ. ಇಲ್ಲ, ನಾನು 7th. ಮಮ್ಮಿ ಶೀತ ಕಮ್ಮಿ ಅಂಡ, ಅಮ್ಮನಿಗೆ ಶೀತ ಆಗಿದೆ, ಕೋಲ್ಡ್ ಆಗಿದೆ ಅಂತೆ. ಇವಾಗ ಶೀತ ಆದ್ರೂ ಪರವಾಗಿಲ್ಲ, ಮಕ್ಕಳ ಮನೆಯಲ್ಲಿ ಇರೋದಲ್ಲ ಅದಮ್ಮ. ಇತ್ತೆ ಶೀತ ಅಂಡೇರೆ ತೊಂದರೆ ಇದ್ದದ, ಮಕ್ಕಳ ಮನೆ ಇರುವ ಕಾರಣ ನಾವಿದ್ದೇವಲ್ವ. ಕೆಲಸ ಕಮ್ಮಿ ಅಲ್ಲ, ನಮ್ಮನೆಗೆ ಸ್ವಲ್ಪ ನಾವು ರೆಸ್ಟ್ ಕೊಡೋದು. ನಮ್ಮನ್ನು ಚಿಕ್ಕದಿರುವಾಗ ನೋಡಿದ್ದಾರಲ್ಲ, ಒಂದು 4-5 ದಿವಸ ಆದರೂ ರೆಸ್ಟ್ ಕೊಡಬೇಕಲ್ಲ ಅವರಿಗೆ ಅಲ್ವಾ ಜೀವನದಲ್ಲಿ. ಹಾಗೆ ಅಮ್ಮನಿಗೆ ರೆಸ್ಟ್. ಇನ್ನು ನನಗೆ ಪ್ರಾಯ ಆಗುವಾಗ ಖುಷಿಯ ಮನೆಗೆ ಹೋಗಿ ಕೂತ್ಕೊಳ್ಳೋದು ರೆಸ್ಟ್ ಮಾಡಲಿಕ್ಕೆ ಅಲ್ವಾ ಖುಷಿ? ಅವಾಗ ನನ್ನ ಕೆಲಸ ಎಲ್ಲ ಮಾಡಿ ಕೊಡ್ತಾಳಂತೆ ಅಲ್ವಾ ಖುಷಿ? ನಾನು 2 BHK ಫ್ಲಾಟ್ ತೆಗೆಯೋದು. ಒಂದು ನನಗೆ, ಒಂದು ನಿಮಗೆ, ಒಂದು ಅಪ್ಪನಿಗೆ, ಒಂದು ಅವನಿಗೆ. ಫ್ಲಾಟ್ ಏನು ಬೇಡ, ಮನೆ ಬೇಕಾ? ಮನೆ ಅಂತ ಬೇಡ. ಹುಷಾರಿಲ್ಲದಿದ್ರೆ ನೋಡಿದ್ರೆ ಅದೇ ಒಂದು ಪುಣ್ಯ ಅಂತ ಹೇಳ್ಬೋದು. ಇನ್ನು ಫ್ಲಾಟಲ್ಲಿ ಯಾರಿಗೆ ಬೇಕು? ನಾನು ಡಾಕ್ಟರ್ ಆಗ್ತೀನಿ. ಬಾಯಲ್ಲೆಲ್ಲ ಹೇಳ್ತೇವೆ ಅಲ್ಲ, ಚಿಕ್ಕಂದಿನಿರುವಾಗ ನಾವೆಲ್ಲ ಹೇಳ್ತೇವೆ ಡಾಕ್ಟರ್ ಆಗ್ತೇವೆ, ಏನು ಅದಾಗ್ತೇವೆ. ಇದು ನಮ್ಮ ಹಣೆಯಲ್ಲಿ ಬರ್ದದೇ ಆಗುದು ಲಾಸ್ಟಿಗೆ. ಅಲ್ಲ ಮತ್ತೆ ಸೌಖ್ಯ ನೋಡೋರು ಅವರು ನಿಜವಾದ ಮಕ್ಕಳು. ನೀನು ವ್ಲಾಗ್ ಎಂಡ್ ಮಾಡ್ಬೇ, ಲೈಕ್ ಮಾಡ್ಬೇರ ಬಣ್ಣ ಖುಷಿ. ಲೈಕ್ ಮಾಡಿ, ಅಮ್ಮ ಒಳ್ಳೆ ತುಕ, ಅಮ್ಮ ಒಳ್ಳೆವ ಏನು ಪಣ್ ಪೂಜಿ ಇರೇ ಪಣ ದಾದ ಒಳ್ಳೆಮ್ಮ ಕಮಾನ್. ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಾಕು, ನಾವಿಡ್ತೇವೆ. ವ್ಲಾಗ್ ಎಂಡ್ ಮಾಡ್ತಾನೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತಾ ಇದ್ದೇನೆ. ಥ್ಯಾಂಕ್ ಯು.